ಯಾರೋ ಅರ್ಬನ್ ನಕ್ಸಲರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ದಿನ ರಾತ್ರೋರಾತ್ರಿ ಯಾರೋ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅಂತೇಳಿ ಮರುದಿನನೇ ಏಕಾಏಕಿ SIT ಆದೇಶ ಮಾಡಿರುವಂಥದ್ದು ಕೂಡ ನಿಮ್ಮ ಗಮನದಲ್ಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಯನ್ನು ಕೆಣಕುವಂಥ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಧರ್ಮಸ್ಥಳದ ವಿಚಾರದಲ್ಲಿ ಬುರ್ಡೆ ಗ್ಯಾಂಗ್ ಏನು ಧರ್ಮಸ್ಥಳದ ಭಕ್ತರ ಭಾವನೆಗೆ ಒಂದು ಮೋಸವನ್ನು ಮಾಡ್ತು, ಅದಕ್ಕೆ ಸರ್ಕಾರ ಬೆಂಬಲ ಕೊಡ್ತು. ಅರ್ಬನ್ ನಕ್ಸಲರು ಸಿದ್ದರಾಮಯ್ಯನವ್ರಿಗೆ ಬಂದು ಒತ್ತಾಯ ಮಾಡಿ SIT ತನಿಖೆಗೆ ಏನು ಆ ರೀತಿ ತನಿಖೆ ಮಾಡಲೇಬೇಕು ಅಂತ ಅವ್ರು ಪಟ್ಟು ಹಿಡಿದಿದ್ರಿಂದಾನೇ ಸಿದ್ದರಾಮಯ್ಯನವರು ತನಿಖೆ ಮಾಡಿದರು. ಇದರಿಂದ ಬಯಲಾಗಿದ್ದೇನು ಅಂತಲೂ ಸರ್ಕಾರ ಹೇಳ್ತಾ ಇಲ್ಲ ಸರಿಯಾಗಿ. ಅದನ್ನು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸರ್ಕಾರ ರೆಡಿ ಇಲ್ಲ. ತನಿಖೆ ಪೂರ್ಣ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ಸರ್ಕಾರದ ನಡೆ ಸಂಪೂರ್ಣ ಹಿಂದೂಗಳ ವಿರುದ್ಧ ಇದೆ ಅಂತ BY ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹೆಂಗಂದ್ರೆ ಹಾಗೆ ಬಹುಸಂಖ್ಯಾತ ಹಿಂದೂಗಳ ವಿಚಾರದಲ್ಲಿ ನಡ್ಕೋತಾ ಇದೆ. ಸಿದ್ದರಾಮಯ್ಯನವ್ರು ನಾಸ್ತಿಕರು ಅಂತ ಮೊದಲೇ ಹೇಳ್ಕೊಂಡಿದ್ದಾರೆ. ಅವರಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ, ಅವರು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಈ ರೀತಿ ಮಾತಾಡುವಂಥ ಸಿದ್ದರಾಮಯ್ಯನವರು ಕೋಟ್ಯಂತರ ಭಕ್ತರ ನಂಬಿಕೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರಲ್ಲ. ಈ ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ತಾವು ತಪ್ಪು ಮಾಡಿದ್ದೀವಿ, ಕೊನೆಗೆ ತಾವೇ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಹೇಳುವ ಮಟ್ಟಿಗೆ ಈಗ ಯಾರೂ ಕೂಡ ಯಾರ ಕಣ್ಣಿಗೂ ಕಾಣಿಸ್ಕೋತಾ ಇಲ್ಲ. ಎಲ್ಲರೂ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಪ್ರಕರಣ ಏನು ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಆಗೋದು, ಅವರ ಭಾವನೆಗಳ ಮೇಲೆ ಡ್ಯಾಮೇಜ್ ಮಾಡುವಂಥದ್ದು, ಇದನ್ನು ಮಾಡಿಕೊಂಡೇ ಸರ್ಕಾರ ತಾವು ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಇನ್ನೊಂದು ವರ್ಗದ ಓಲೈಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆಯಲ್ಲ, ಇದನ್ನು ಸಹಿಸೋಕೆ ಹೇಗೆ ಸಾಧ್ಯ ಅನ್ನುವಂಥ ಆಕ್ರೋಶವನ್ನು BY ವಿಜಯೇಂದ್ರ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಗೊತ್ತಿಲ್ಲ. ಇದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕಾದ BJPಯವರು ಈಗ ಏನು ಅದರ ಬಗ್ಗೆ ಪ್ರೆಸ್ ಮೀಟ್ ಕರೆದು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಸರ್ಕಾರ ಜಡ್ಡು ಬಿದ್ದಿರುವಂಥ ಸರ್ಕಾರ, ಮೈಗೆ ಎಣ್ಣೆ ತಿಕ್ಕೊಂಡಿರುವಂಥ ಸರ್ಕಾರ, ಎಮ್ಮೆ ಚರ್ಮದ ಸರ್ಕಾರ ಇದಕ್ಕೆ ಉತ್ತರ ಕೊಡೋದಿಲ್ಲ. ಇವರೇನಿದ್ರು ಕುರ್ಚಿ ಕಿತ್ತಾಟದಲ್ಲೇ ಮುಂದುವರಿತಾರೆ ಅಂತ ಅನಿಸುತ್ತೆ. ಯಾರೋ ಅರ್ಬನ್ ನಕ್ಸಲರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ದಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ SIT ತನಿಖೆ ಮಾಡಲ್ಲ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಯಾರೋ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅಂತೇಳಿ ಮರುದಿನನೇ ಏಕಾಏಕಿ SIT ಆದೇಶ ಮಾಡಿರುವಂಥದ್ದು ಕೂಡ ನಿಮ್ಮ ಗಮನದಲ್ಲಿದೆ. ಇದರ ನಡೆ ನಾವು ಕೂಡ ಧರ್ಮಸ್ಥಳ ಚಲೋ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಸರ್ಕಾರದ ಬೇಜವಾಬ್ದಾರಿತನವನ್ನು ರಾಜ್ಯದ ಜನರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಆ ನಂತರದಲ್ಲಿ ಬುರ್ಡೆ ಗ್ಯಾಂಗ್ ಅರೆಸ್ಟ್ ಆಯಿತು, ಹೊರಗಡೆನೂ ಬಂದರು, ಮತ್ತೆ ಅರೆಸ್ಟ್ ಆದರು. ಇದು ಒಂದು ಭಾಗ ಆಯಿತು. ಬಟ್ ದೇರ್ ಇಸ್ ಅ ಲಾರ್ಜರ್ ಇಶ್ಯೂ. ಇವತ್ತು ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಸ್ತಿಕರು ಅಂತೇಳಿ ಅವರೇ ಹಲವಾರು ಬಾರಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ. ಆದರೆ ಯಾರೋ ಹಾದಿ ಬೀದಿಲಿ ಹೋಗ್ತಕ್ಕಂಥವ್ರ ಮಾತುಗಳನ್ನು ಕೇಳಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ, ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ. ಆ ಪವಿತ್ರ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಅಪಚಾರಗಳನ್ನು ಇದಕ್ಕೆ ಬೆಲೆ ಕಟ್ಟಿರ್ತಕ್ಕಂಥವ್ರು ಯಾರು? ಆ ಹಿಂದೂ ಭಾವನೆಗಳಿಗೆ ಧಕ್ಕೆನ ತರುವಂಥ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೈಗೊಂಡ ನಿರ್ಧಾರ, ಇವತ್ತು ಕೂಡ ಸಿದ್ದರಾಮಯ್ಯನವರು ಕ್ಷಮೆ ಯಾಚನೆ ಮಾಡಲಿಲ್ಲ. ಅದ್ರ ಬದಲಾಗಿ ತಾವು ಮಾಡಿದ್ದೇ ಸರಿ, ಏನು ಅನುಮಾನಗಳು ಹುಟ್ಕೊಂಡಿದ್ವು ಆ ಅನುಮಾನಗಳನ್ನು ಇತ್ಯರ್ಥ ಮಾಡುವಂಥ ನಿಟ್ಟಿನಲ್ಲಿ ನಾವು SITಯನ್ನು ಮಾಡಿದ್ವಿ ಅಂಥೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತೇ ವಿನಃ, ಆದರೆ ಷಡ್ಯಂತ್ರ ಹಿಂದೆ ಯಾವ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ, ಬುರ್ಡೆ ಗ್ಯಾಂಗ್ ಅಷ್ಟೇ ಅಲ್ಲ, ಅದು ನೆಪ ಮಾತ್ರ ಅಷ್ಟೇ.
ಇದರಿಂದ ಇದ್ದಂಥ ದುಷ್ಟಶಕ್ತಿಗಳು ಯಾರು ಅಂತೇಳಿ ಇನ್ನೂ ಕೂಡ ಬಯಲಾಗಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಎತ್ತಲ್ಲ. ಇದು ಮೊದಲನೇ ಅಂಶ.